ಸಿಟಿ ತೋರಿಸ್ತೀನಿ ತಡೀರಿ. ಇವಾಗ ತಾನೆ ಜಸ್ಟ್ ಹೊರಗಡೆಗೆ ಬಂದೆ. ಸೊ ಇನ್ನೊಂದು ವಿಷಯ ಏನು ಗೊತ್ತಾ, ತನುಷ್ ಅಂತ ಇದ್ದ ಅವನು ನನ್ನ ಜೊತೆ ತುಂಬ ಹೆಲ್ಪ್ ಮಾಡ್ತಿದ್ದ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಏನಪ್ಪ ಅಂದರೆ ಇವತ್ತು ನಾನು ಹಾಸನಲ್ಲಿ ರೈನ್ ಆಗಿದೆ. ಆ ರೈನ್ನ ವ್ಯೂ ತೋರಿಸ್ತೀನಿ. ಮಸ್ತಾಗಿದೆ ಮಾತ್ರ. ನನಗಂತೂ ಸಕ್ಕದಿಷ್ಟ. ನನಗೆ ನಮ್ಮ ಹಾಸನ ವ್ಯೂ ಸಕ್ಕದಿಷ್ಟ, ಸಕ್ಕ ಚೆನ್ನಾಗಿದೆ. ನಮ್ಮ ಮನೆ ಒಳಗಡೆ ಇವಾಗಲೂ ಮಳೆ ಬರ್ತಿದೆ, ತೋರಿಸ್ತೀನಿ ನೋಡಿ. ಇನ್ನೂ ಮಳೆ ಬರ್ತಾನೆ ಇದೆ. ಸೊ ಹೊರಗಡೆಗೆ ಹೋಗೋಣ. ಇವಾಗ ಡೈರಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗಬೇಕು. ಈ ರಾಜನ್ ಕರ್ಕೊಂಡು ಡೈರಿಗೆ ಹೋಗೋಣ. ಡೈರಿಗೆ ಹೋಗ್ಬೇಕಾದ್ರೆ ವ್ಯೂ ತೋರಿಸೋಣ. ಇಲ್ಲಾಂದರೆ ಡೈರಿ ಸಂಜೆ ಏನೋ ಮಳೆ ಬರ್ತಿದ್ರೆ ಸಂಜೆ ಬಿಟ್ಟಾಗ ಅವಾಗ ಇನ್ನೂ ಸಕ್ಕದಾಗಿರುತ್ತೆ. ಸಿಟಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಮಿಸ್ ಮಾಡಿಬಿಡಿ, ಎಂಡ್ವರೆಗೂ ನೋಡಿ. ಬನ್ನಿ ಹೋಗೋಣ ಇವಾಗ ರಾಜನ ಹತ್ರ. ಡೈನೋ ಫುಲ್ ವಾಶಲ್ಲಿದೆ. ಇವಾಗ ಮಳೆ ನೋಡಿ ಗೈಸ್, ಮಳೆ ಹೆಂಗೆ ಕಾಣ್ತೈತೆ. ನಮ್ಮ ಬೀದಿ ಫುಲ್ಲು ನೆಂದೋಯ್ತು. ಮಳೆ ಮೋಡ, ಬೆಳಗ್ಗೆನೇ ಮಳೆ ಮೋಡ, ಫುಲ್ಲು ಮಳೆ ಮೋಡ ಆಗ್ಬಿಟ್ಟಿದೆ. ಮಳೆ ಸರ್ರೇ ಬರುತ್ತೆ ನೋಡಿ ಇಲ್ಲಿ. ಬನ್ನಿ ಇವಾಗ ರಾಜನ ಹತ್ರ ಹೋಗೋಣ. ಗೈಸ್ ಏನು ಗೊತ್ತಾ, ರಾಜು ಮನೆ ಕಡೆ ವ್ಯೂ ಹೆಂಗಿದೆ ಗೊತ್ತಾ? ವ್ಯೂ ಮಾತ್ರ ಅಲ್ಟೆ ಆಗಿದೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ. ಇಲ್ಲಿ ವ್ಯೂ ಹೆಂಗಿದೆ. ಇದು ಮಸೀದಿ, ಇದು ದೇವೇಗೌಡ ನಗರದ ಮಸೀದಿ. ಊರು ಮುಸಲ್ಮಾನರದು ಇದು ಬರ್ತಾರಲ್ಲ, ಪೂಜೆ ಮಾಡ್ತಾರಲ್ಲ ಕುರಾನ್ದು. ಸೊ ಆ ಪ್ಲೇಸ್ ಅನ್ಸುತ್ತೆ, ನಿಮಗೆ ಗೊತ್ತಿರೋದು ನೋಡಿರೋರಿಗೆ. ಸೊ ಇಲ್ಲಿ ನೋಡಿ ಹೆಂಗಿದೆ ಪ್ಲೇಸ್, ಮಾತ್ರ ಸಖತ್ತಾಗಿದೆ ಮಾತ್ರ. ನೋಡಂತ ಹೇಳ್ರಿ. ಇನ್ನೂ ಆ ಕಡೆ ಸಿಟಿ ಇರೋದು, ಆ ಕಡೆ ಗಾಯ್ಸ್ ಸಿಟಿನೇ ಇರೋದು ಆ ಕಡೆ. ಸಿಟಿ ತೋರಿಸ್ತೀನಿ ತಡೀರಿ. ನಮ್ಮ ಸಿಟಿ ಇರೋದೇ ಆ ಕಡೆಯಲ್ಲಿ, ಆ ಕಡೆ ಇರೋದು ಸಿಟಿ. ನಾವಿಲ್ಲಿ ದೇವೇಗೌಡ ನಗರದಲ್ಲಿರೋದು. ಇನ್ನು ರಾಜ ಇನ್ನೂ ಎದ್ದೇ ಇಲ್ಲ. ರಾಜಂಗೆ ಇನ್ನೂ ರೆಡಿ ಆಯ್ತಾನೆ ರಾಜ. ಇವಾಗ ಹೋಗಿ ರಾಜನ ವ್ಯವಸ್ಥೆ ಕರ್ಕೋಬೇಕು. ಇವಾಗ ಇನ್ನೂ ರೆಡಿನೇ ಆಗಿಲ್ಲ ಅವನು. ಟೈಮು ಇವಾಗ ಬಂದು 6:30 ಐತೆ. 6:30 ನಂಬಕತ್ತು 6:30 ಅಂತ. 6:30 ಅಲ್ಲ, 7 ಗಂಟೆ ಆಗಿರೋದು. 7 ಗಂಟೆ ಟೈಮ್ ಆಯಿತು. ಇನ್ನೂ ರಾಜ ಎದ್ದಿಲ್ಲ. ಎದ್ದೇಳ್ಸ್ಕೊಂಡು ಕರ್ಕೋಬೇಕು ಇವಾಗ. ಟೈಮ್ ಆಯಿತು ಡೈರಿಗೆ. 8 ಗಂಟೆಯಿಂದ 4 ಗಂಟೆ ಇರೋದು. ಸೊ ಅರ್ಧ ಗಂಟೆ 1 ಗಂಟೆ ಜಲ್ದಿ ಯಾಕೆ ಹೋಗೋದಂದರೆ ಅಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಆಮೇಲೆ ತಿಂಡಿ ಎಲ್ಲ ಮಾಡ್ಕೊಂಡು ಆದಷ್ಟು ಸರಿ ಆಗುತ್ತೆ ಟೈಮಿಂಗ್ಸು. ಅದಕ್ಕೆ ಸ್ವಲ್ಪ ಜಲ್ದಿ ಹೋಗೋದು. ಬನ್ನಿ ರಾಜ ಇಷ್ಟೊತ್ತಿ ರೆಡಿಯಾಗಿರ್ತಾನೆ ಪಕ್ಕ. ಬನ್ನಿ ರಾಜನ ಹತ್ರ ಹೋಗೋಣ. ರಾಜ ಮನೆ ಅದೇ ನೋಡಿ, ನನ್ನ ಡೇ ನಿಂತಿತ್ತಲ್ಲ ಡೈನು, ಅಲ್ಲೇ ಇರೋದು ರಾಜ ಮನೆ. ಎಲ್ಲ ರಾಜ ಮನೆ ಸಪ್ರೇಟ್ ವಿಸಿಟ್ ಮಾಡಿದಾರೆ. ಬನ್ನಿ ವಿಸಿಟ್ ಮಾಡಿ ಅವ್ರ ಮುಖ ತೋರಿಸ್ಬಿಡ ಅಂತ ಹೇಳೋಣ. ಗೈಸ್ ಇನ್ನೊಂದು ವಿಷಯ ಗೊತ್ತಾ, ವ್ಲಾಗ್ ಮಾಡ್ಬೇಕಾದ್ರೆ ನಾನು ಮೊನ್ನೆ ಬೈದ, ಅಲ್ಲ ವ್ಲಾಗ್ ಮಾಡ್ಬೇಡ ನನ್ನ ಫೇಸಿಂದು, ನಾನು ವ್ಲಾಗಿ ಹಾಕಬೇಡ ಅಂತ. ಭಾರಿ ಬೇಜಾರಾಯಿತು. ಸೊ ಅದಕ್ಕೆ ರಾಜನ್ನ ವೀಡಿಯೋಗೆ ಹಾಕ್ತಿಲ್ಲ. ರಾಜನ್ನ ವೀಡಿಯೋಗೆ ಹಾಕಲ್ಲ. ಇನ್ನು ಯಾರ್ಯಾರು ವೀಡಿಯೋ ಬೇಡ ಅಂತಾರೆ ಅವರಿಗೆ ಒತ್ತಾಯ ಮಾಡೋಕ್ಕೂ ಅಲ್ಲ. ನನ್ನ ಲೈಫ್ ನಾನು ಮಾಡ್ಕೋಬೇಕು. ಹಾಕಲ್ಲ ಅವನಿಗೆ ಇನ್ನೇನು. ನಾನು ತೋರಿಸ್ಕೊತೀನಿ ಬೇಕಾರೆ. ಯಾರು ತೋರಿಸ್ಲೇಬೇಡ ನಮ್ಮನ್ನ ಅಂತೇಳಿದ್ರೆ ನಾನು ಯಾರನ್ನೂ ತೋರಿಸೋದೇ ಇಲ್ಲ. ಆ ಥರ ಮಾಡಾಕ್ತೀನಿ. ಈ ಅಕ್ಕಿ ಪಿಯ ಅಂದೈತೆ ಕಸಿ. ಎಲ್ಲಿ ಕೂತಿತ್ತು ನೋಡಿ ಅಕ್ಕಿ ಟಾಪಲ್ಲಿ. ಅಕ್ಕಿ ಎಲ್ಲಿ ಕೂತಿತ್ತು ನೋಡಿ ಟಾಪಲ್ಲಿ ಕೂತ್ಕೊಂಡು ಪಿಯ ಅಂತೈತಿ. ಸೊ ಬನ್ನಿ ಇವಾಗ ರಾಜನ್ ಕರ್ಕೋಣ. ರಾಜನ್ ಫೇಸ್ ತೋರಿಸಲ್ಲ, ಹಂಗೆ ಡೈರೆಕ್ಟು ಸ್ಟಾರ್ಟ್ ಮಾಡಿ. ಆಯ್ತು ಇವಾಗ ಫೋನ್ ಡಿಕ್ಕಿಲಿಟ್ಟು ಇವಾಗ ಹೋಗ್ಬೇಕಷ್ಟೇ ನೋಡಿ. ಲೈತೆ ಫೋನ್ ಡಿಕ್ಕಿಗೆ ಇಟ್ಟು ಹೊರಗಡೆ ಹೋಗೋಣ. ಗೈಸ್ ಇವಾಗ ತಾನೆ ಜಸ್ಟ್ ಹೊರಗಡೆಗೆ ಬಂದೆ. ಸೊ ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಹೊರಗಡೆಗೆ ಬಂದಮೇಲೆ ವೀಡಿಯೋ ಮಾಡೋದೇ ಮರ್ತೋದೆ. ಹೊರಗಡೆ ಬಂದ ಡೈರೆಕ್ಟು ಇಬ್ಬರು ಹತ್ತಿಸ್ಕೊಂಡು ಮನೆ ಇಲ್ಲಿ ಕರ್ಕೊಬಂಡೆ. ಈ ಮನೆಗೆ ಹೋಗ್ಬೇಕಾದ್ರೆ ವಾಪಸ್ ಬರ್ತೀನಿ. ಇವಾಗ ನಾನು ಹೌಸಿಂಗ್ ಬೋರ್ಡ್ ಹತ್ರ ಇದ್ದೀನಿ. ಹೌಸಿಂಗ್ ಬೋರ್ಡ್ ಹೊರಗಡೆ ರೋಡು, ಇಲ್ಲಿಂದ ಹೊರಗಡೆ ಹೋಗ್ತಾಯಿದ್ದೀನಿ. ಇವಾಗ ನಮ್ಮ ನಗರಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ನಗರಕ್ಕೆ ಹೋಗ್ಬಿಟ್ಟು ಅಲ್ಲಿ ವೀಡಿಯೋ ಮಾಡೋಣ. ಬ್ಯಾಕ್ ಸ್ಟೋರಿ ಹೇಳ್ತೀನಿ ಇವತ್ತು. ಯಾಕಂದರೆ ಮಳೆನೇ ಇಲ್ಲ, ಮಳೆ ನಿಂತೈತೆ ನೋಡಿ.
ಎಲ್ಲ ನೀಲಿ ನೀಲಿ ಆಕಾಶ ಆಗೋಯ್ತು, ಮಳೆನೇ ನಿಂತೋಯ್ತು. ಸೊ ಅದಕ್ಕೋಸ್ಕರ ಮಾಡ್ತಿಲ್ಲ ವೀಡಿಯೋ. ವೆದರ್ ಹಾಕಿಲ್ಲ, ಬೆಳಗ್ಗೆ ಸ್ವಲ್ಪ ಹಾಕಿದೆ ಅಷ್ಟೇ, ಇವಾಗ ಅಷ್ಟೊಂದೇನಿಲ್ಲ. ಸೊ ಇವಾಗ ಮನೆಗೆ ಹೋಗೋಣ, ಅದು ಸ್ವಲ್ಪ ಬ್ಯಾಕ್ ಸ್ಟೋರಿ ಬಗ್ಗೆ ಮಾತಾಡೋಣ, ನನ್ನ ಬ್ಯಾಕ್ ಸ್ಟೋರಿ ಬಗ್ಗೆ. ಸೊ ಮನೇಲಿ ಏನು ಮಾಡಿದ್ದಾರೆ ನೋಡೋಣ. ಮನೇಲಿ ಅಮ್ಮ ಏನು ಮಾಡಿದ್ದಾರೆ, ಮನೇಲಿ ಸಾಂಬಾರು ಐತೆ, ಅನ್ನ ಇಲ್ಲ. ಅನ್ನ ಐತೆ, ಸಾಂಬಾರಿಲ್ಲ. ನೋಡಿ ಇಲ್ಲಿ ಮಾವಿನಕಾಯಿ ತಂಬಿಟ್ಟಿದೆ, ಒಂದಿದೆ ಒಂದಿಲ್ಲ, ಏನಿಲ್ಲ ತಿನ್ನೋಕ್ಕೆ, ಇವಾಗ ಮಾವಿನ ಹಣ್ಣು ತಿನ್ಬೇಕಷ್ಟೇ ತಿನ್ನೋದಾದರೆ. ಸೊ ಗೈಸ್, ಏನು ಗೊತ್ತಾ, ನಾನು ಬರೀ ವೀಡಿಯೋ ಮಾಡೋಕ್ಕಂತ ಮನೇಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಕೆಳಗೆ ಬಂದೆ, ದೇವಗಢ ನಗರದಿಂದ ಕೆಳಗೆ ತೋರಿಸ್ತೀನಿ ನೋಡಿ. ಸೊ ಅಲ್ಲಿರೋದು ನಮ್ಮ ಮನೆ. ಸೊ ಆ ಕಡೆಯಿಂದ ಅಲ್ಲಿ ನಡ್ಕೊಬಂದು ಇಲ್ಲಿ ತೋರಿಸಿದ್ದು. ಇದು ಕೆರೆ ಹತ್ರ ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗೈತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡೆ. ನಾನು ಯಾವಾಗಲೂ ನನಗೆ ಬೇಜಾರಾದಾಗೆಲ್ಲ ಬಂದು ನಾನು ಯಾವಾಗಲೂ ಇಲ್ಲೇ ಕೂತ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಬಂದು ಇಲ್ಲೇ ಕೂತ್ಕೊಂಡೆ. ಇವಾಗ ನನ್ನ ಬ್ಯಾಕ್ ಸ್ಟೋರಿ ಬಗ್ಗೆ ಹೇಳೋದಾದರೆ, ಅದು ತುಂಬ ಲಾಂಗ್ ಇದೆ, ಶಾರ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಪ್ಪ ಅಂದರೆ, ನನ್ನ ಒಂದು ಜನ್ಮ ಅನ್ನೋದು ಬೇಡ, ತಡೀರಿ ಸ್ವಲ್ಪ ಅಲ್ಲಿಗೆ ಹೋಗೋಣ, ಅಲ್ಲಿಗೆಲ್ಲರೂ ಹೋಗೋಣ, ಮಸ್ತಾಗಿರೋ ಜಾಗದಾಗ ಕೂತ್ಕೊಳ್ಳೋಣ, ಕರೆಕ್ಟಾಗಿ ಫೋನ್ ಇಡೋಣ. ಬರೀ ಫೋನ್ ಹಿಡ್ಕೊ ಓಡಾಡ್ತಿದ್ರೆ ಅವೆಲ್ಲ ಸರಿ ಆಗೋಲ್ಲ. ಎಲ್ಲ ಏನಾರು ಅನ್ಕೋತಾರೆ, ಇವನ್ಯಾರನು ಹಿಂಗೆ ಹಿಡ್ಕೊಂಡು ವೀಡಿಯೋ ಮಾಡ್ತೀವಿ, ಯಾರು ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಈ ಥರ ಮಾತಾಡಿದ್ರೆ. ಸೊ ಅದಕ್ಕೆ ಎಲ್ಲರೂ ಫೋನ್ ಇಟ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಹೇಳಬೇಕು. ಮನೇಲಾದರೆ ಸೌಂಡ್ ಜಾಸ್ತಿ ಹೇಳೋಕ್ಕಾಗಲ್ಲ, ನಮ್ಮಮ್ಮ ಏನು ಮಾಡ್ತಿದ್ದಿ ಏನು ಹೇಳ್ತಿದ್ಯಾ ಅಂತ ಕೂಗಾಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂತ್ಕೊಳ್ಳೋ ಬನ್ನಿ. ಇಲ್ಲೂ ಜಾಗ ಚೆನ್ನಾಗಿತ್ತು, ಎಲ್ಲ ನೋಡೋಣ, ಅಲ್ಲೆಲ್ಲ ಕೂತ್ಕೊಂಡು ಮಸ್ತಾಗಿ ಹೇಳೋಣ. ಬೋರ್ ಆದರೆ ಇವಾಗಲೇ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಇದನ್ನು ಲೈಫ್ನ ಬ್ಯಾಕ್ ಸ್ಟೋರಿ. ಇದು ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕೇಳಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ, ನಾನೇನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿಡೋಣ, ಇಲ್ಲಿಟ್ಬಿಟ್ಟು ಇಲ್ಲಿ ಕೂತ್ಕೊಂಡು ಏನಾಗಲ್ಲ. ಏನಪ್ಪ ಅಂದರೆ, ನಾನು ಚಿಕ್ಕ ವಯಸ್ಸಿಂದನೂ ಒಂದೇ ಗೈಸ್, ಆ ಅಕ್ಕಿ ಹೋಯ್ತಾ ಇಲ್ಲ, ತುಂಬ ತಲೆನೋವಿದೆ. ಸೊ ಏನಪ್ಪ ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಹುಟ್ಟಾದ್ಮೇಲೆ ಗೈಸ್ ಈ ಅಕ್ಕಿ ಬೇಕಂದ್ರೆ ಇಲ್ಲ ಓಡಾಡ್ತಿದ್ದು, ವೀಡಿಯೋ ಮಾಡ್ತೀನಿ ಅಂತ ಓಡಾಡ್ತಿದ್ದೆ ಏನಾರು ಅಂತ. ಗೈಸ್ ಏನಪ್ಪ ಅಂದರೆ, ನಾನು ಚಿಕ್ಕ ವಯಸ್ಸಿಂದನೂ ಒಂದು ಮಿಡಲ್ ಕ್ಲಾಸಿಂದ ಬೆಳೆದಿರೋದು. ಏನಪ್ಪ ಅಂದರೆ ನನ್ನ ಬ್ಯಾಕ್ ಸ್ಟೋರಿ, ನಾನು ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಲವ್ ಮಾಡಿ ಮದುವೆ ಆದರು. ನನ್ನ ಮದುವೆ ಆದರೂ ಎಲ್ಲ ಓಕೆ, ನಾನು ಹುಟ್ಟಿದೆ. ಸೊ ಹುಟ್ಟಾದ್ಮೇಲೆ ನಮ್ಮ ಅಪ್ಪ ಅವರು ತೀರ್ಕೊಂಡ್ರು. ಸೊ ಅದರಿಂದ ಕಾರಣ ಹುಟ್ಟಿ ನಾನು 2 ತಿಂಗಳು ನಮ್ಮ ಅಪ್ಪ ಅವರು ತೀರ್ಕೊಂಡ್ರು. ಸೊ ಆ ಕಾರಣದಿಂದ ನಮ್ಮ ಅಮ್ಮವರೇ ಸಾಕ್ತಿರೋ ನನ್ನ. ಅಮ್ಮ ಅವರು 6-7 ತಿಂಗಳು ಸಾಕಿದ್ರು. ಸೊ ಆಮೇಲೆ ಅವ್ರಿಗೂ ಪ್ರಾಬ್ಲಮ್ಗಳಾದವು, ಮನೇಲಿ ಇರೋಕ್ಕಾಗಲಿಲ್ಲ. ಮನೇಲಿ ಅಜ್ಜ ಅಜ್ಜಿ ಎಲ್ಲರೂ ಬೇಡ, ನಮ್ಮ ಮನೇಲಿ ಇರಬೇಡ, ಹಿಂಗೆ ಅಂತ ಹೇಳಿ ಬೈದು ಇದು ಮಾಡ್ತಿದ್ರು ಅಂತ ನಮ್ಮ ಅಮ್ಮ ಅವರು ಬೇರೆ ಮದುವೆ ಆದರು. ಬೇರೆ ಮದುವೆ ಆಗೋಕ್ಕಿಂತ ನಮ್ಮ ಪಾಲಿಗೆ ಸತ್ತೋದ್ರು. ಸೊ ಅವ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಇವತ್ತರೆಗೂ ಗೊತ್ತಿಲ್ಲ. ಸೊ ಬೇರೆ ಮದುವೆ ಆದರು. ಅದಾದಮೇಲೆ 8 ತಿಂಗಳಿಗೆ ನಮ್ಮ ಅಜ್ಜ ಸಾಕಂದ್ರು ನನ್ನ. 2008ರಲ್ಲಿ ನನ್ನ ಸಾಕಷ್ಟು ಸ್ಟಾರ್ಟ್ ಮಾಡಿದ್ರು. 2008ಕ್ಕೆ ಫೆಬ್ರವರಿಯಿಂದ ಹೇಳಿದ್ರು, ನಮ್ಮ ಅಜ್ಜಿ ಹೇಳಿದ್ರೆ ಫೆಬ್ರವರಿಯಿಂದ ತಾನಿದ್ದು ನಾವು ಅಂತ. ಅದಾದಮೇಲೆ ತುಂಬ ಕೇಸ್ಗಳಾದವು, ಇವರು ಬೇರೆಯವ್ರ ಮಗ, ಅವನು ಅವ್ರ ಮಗ, ಇವ್ರ ಮಗ ಅಂತ. ನಮ್ಮ ಅಜ್ಜಿಯವರು ಅದಕ್ಕೆ ತೀರ್ಮಾನ ಮಾಡಿದ್ರು, ಕೋರ್ಟಿಗೆ ಹೋಗಿ ಅಪೀಲ್ ಮಾಡಿಸ್ಕೊಂಡು ಇವನು ನನ್ನೇ ಮಗ ಅಂತ. ಸೊ ಕೋರ್ಟಲ್ಲೆಲ್ಲ ಬರ್ಸ್ಕೊಂಡು ನಾನು ಇವಾಗಲೂ ಆಧಾರ್ ಕಾರ್ಡಲ್ಲಿ ನಮ್ಮ ಅಜ್ಜ ಅಜ್ಜಿ ಅಂತ ನಮ್ಮ ಅಪ್ಪ ಅಮ್ಮನ ಹೆಸರು ಅಂತ ಬರೆಯೋದು. ನಾನು ಇವಾಗಲೂ ಚಿಕ್ಕ ವಯಸ್ಸಿಂದ ನನಗೆ ಅಜ್ಜ ಅಜ್ಜಿ ಅಂತ ಕರೆದ ಅಭ್ಯಾಸ ಇಲ್ಲ, ಅಜ್ಜಿನ ಅಮ್ಮ ಅಂತ ಕರೆದ ಅಭ್ಯಾಸ. ಅದಕ್ಕೆ ನಾನು ಅಮ್ಮನ ನಾನು ತುಂಬ ಇಷ್ಟಪಡ್ತೀನಿ, ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರೀತಿ. ಇನ್ನು ಬೆಳೀತಾ ಒಂಥರ ಹುಡುಗರ ಜೊತೆ ಜಾಸ್ತಿ ಸೇರೋದು, ಹುಡುಗರ ಜೊತೆ ಕೆಟ್ಟ ಸಂಘ ಸೇರೋದು, ಅವೆಲ್ಲ ಜಾಸ್ತಿ ಆಯಿತು. ನೈಟು 8 ಗಂಟೆ 9 ಗಂಟೆವರೆಗೂ ಮನೆ ಒಳಗಡೆ ಬರ್ದಿಲ್ದಿರೋದು, ಅವೆಲ್ಲ ಜಾಸ್ತಿ ಆಯಿತು. ನಮ್ಮ ಅಜ್ಜಿಗೆ ನಮ್ಮ ಅಮ್ಮಂಗೆ ಅದು ಇಷ್ಟ ಆಯ್ತಿದ್ದಿಲ್ಲ. ಸೊ ಆ ಕಾರಣದಿಂದ ಇನ್ನೂ ಪೋಲಿ ಬೀಳ್ತಿದ್ದೆ, ಹದಗೆಡ್ತಿದ್ದೆ. ಸೊ ಅದಾದಮೇಲೆ ಲೈಫ್ ಇನ್ನೂ ಚೇಂಜ್ ಆಗ್ತಾ ಹೋಯಿತು. ಸೊ ಏನಪ್ಪ ಅಂದರೆ, ನನ್ನ ಲೈಫಲ್ಲಿ ಮತ್ತೊಂದು ತಿರುವು ಬಂತು, ಅದೇ ಈ 7th ಅನ್ನೋದು. ಈ 7th ಏನಾಯ್ತಪ್ಪ ಅಂದರೆ, ಆವಾಗ ಈ ಫ್ರೀ ಫೈರ್ ಅನ್ನೋ ಗೇಮು ತುಂಬ ಪಾಪ್ಯುಲರ್ ಆಗಿತ್ತು. ಆವಾಗ ಅದನ್ನು ಆಡಬೇಕಂತ ಸಖತ್ತು ಹುಚ್ಚು ನನಗೆ.
ಬೇರೆ ಫೋನಲ್ಲೆಲ್ಲ ಬಗ್ಗಿ ನೋಡುವೆ. 10 ರೂಪಾಯಿ ಕೊಟ್ಟು ಫ್ರೀ ಫೈರ್ ಆಡಿದ್ದೀನಿ ನಾನು ಆವಾಗ ಅಷ್ಟು. ಯಾಕಂದರೆ ಅದು ಸಖತ್ ಕ್ರೇಜು, ಸಖತ್ ಹುಚ್ಚು ನನಗೆ. ಅದೊಂದು ಹುಚ್ಚಿಗೋಸ್ಕರ ಮತ್ತು ಇನ್ನೂ ನನ್ನ ಇಬ್ಬರು ಫ್ರೆಂಡ್ಸ್, ಅವ್ರ ಹೆಸರು ತಾಳಲ್ಲ, ಇಬ್ಬರು ಫ್ರೆಂಡ್ಸಿಂದ ಒಂದು ತಪ್ಪನ್ನು ಮಾಡಿಬಿಟ್ಟೆ. ಅದೇನಪ್ಪ ಅಂದರೆ ನಮ್ಮ ಮನೆ ಮುಂದೆ ಅವ್ರದ್ದೇ ಮೊಬೈಲನ್ನು ಕದ್ದೆ. ಅದನ್ನು ಮಾಡಬಾರ್ದಾಯ್ತು ಜೀವನದಲ್ಲಿ, ಮಾಡಿಬಿಟ್ಟೆ. ಯಾಕಂದರೆ ಫೋನು ಅವಾಗ ಹುಚ್ಚು ಜಾಸ್ತಿ, ಅದು ಮಾಡಬಾರ್ದಾಯ್ತು, ಮಾಡಿಬಿಟ್ಟೆ. ಈಗ ರಿಗ್ರೆಟ್ ತುಂಬ ಇದೆ ನನಗೆ. ಆ ತಪ್ಪು ಮಾಡಬಾರ್ದಾಯ್ತು. ತುಂಬ ಶಿಕ್ಷೆ ಆಯಿತು, ಪೊಲೀಸವರೆಲ್ಲ ಹೊಡೆದ್ರು, ದಂಡ ಎಲ್ಲ ಕಟ್ಟಿದ್ವಿ, ಅವರಿಬ್ಬರು ನಾವಿಬ್ಬರು ಕಟ್ಟಿದ್ವಿ. ಅದರಲ್ಲಿ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅದು ನೆನೆಸ್ಕೊಂಡ್ರೆ ಫೀಲ್ ಒಂಥರ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ನನ್ನ ಆಸ್ತಿ ಹಾಕಬೇಕು, ಕೆಲ್ಸಕ್ಕೆ ಹಾಕಬೇಕು, ಹಂಗೆ ಅಂತ ಮಾತಾಡಿದ್ರು. ಆದರೆ ನಮ್ಮ ಅಜ್ಜಿ ನನ್ನ ಬಿಡಲಿಲ್ಲ. ಇಲ್ಲ ನಾನು ಓದಿಸ್ತೀನಿ ಅಂತ ಓದಿಸಿದ್ರು. ಮತ್ತು ಮುಂದೆ ಓದ್ತಾ 10th ಬಂತು. 10th ಎಕ್ಸಾಮ್ ಬರೆದೆ. ಎಕ್ಸಾಮ್ ಬರೆದ್ಮೇಲೆ ಎಕ್ಸಾಮ್ ಬರೋ ಟೈಮಲ್ಲಿ ನಾನು ಆಟ ಆಡೋಕೆ ಹೋಯ್ದೆ ಅಂತ ನಮ್ಮಮ್ಮ ಹೊಡೆದ್ರು ಅಂತ ನಾನು ಮನೆ ಬಿಟ್ಟು ಹೋಗಿದ್ದೆ. ನಾನು ಅಲ್ಲಿಂದ ಕರ್ಕೊಬಂದು ನನ್ನ ಮತ್ತೆ ಈ ಥರ ಮಾಡಬೇಡ ಅಂತ ಹೇಳಿ ಬೈದಿ ಬುದ್ಧಿವಾದ ಹೇಳಿದ್ರು. ಸೊ ನೆಕ್ಸ್ಟ್ SLC ಎಕ್ಸಾಮ್ ಬರೆದೆ, ಪಾಸು ಆದೆ. 79% ತೆಗೆದೆ. 795 ಮಾರ್ಕ್ಸು. 79% ತೆಗೆದ್ರು. ಮತ್ತು ಕೆಲ್ಸಕ್ಕೆ ನನ್ನ ಕಳಿಸ್ಲಿಲ್ಲ ನಮ್ಮಮ್ಮ. ಅವತ್ತವರೆಗೂ ಸೆಕೆಂಡ್ PU ವರೆಗೂ ಒಂದು ಸತಿ ಕೆಲಸಕ್ಕೆ ಕಳಿಸಿರಲಿಲ್ಲ. ಫಸ್ಟ್ PU ಜಾಯ್ನ್ ಆದೆ, ಫಸ್ಟ್ PU ಓದಿದೆ, ಫಸ್ಟ್ PU ಪಾಸ್ ಆಯಿತು. ಆದರೆ ಸೆಕೆಂಡ್ PU ಓದಬೇಕಾದ್ರೆ 2 ತಿಂಗಳು ಓದಿದೆ. ಅದು ಯಾಕೋ ನನಗೆ ಸೆಕೆಂಡ್ PU ಇಂಟ್ರೆಸ್ಟ್ ಬರಲಿಲ್ಲ. ಸೊ ಅದಕ್ಕೋಸ್ಕರ ಸೆಕೆಂಡ್ PUನೇ ಬಿಟ್ಬಿಟ್ಟೆ. ಸೆಕೆಂಡ್ PU ಬಿಟ್ಟು ITI ಸೇರಿಕೊಂಡೆ. ಅಲ್ಲಿ ITI ಕಂಪ್ಲೀಟ್ ಮಾಡ್ತಿದ್ದೆ. ITI ಕಂಪ್ಲೀಟ್ ಮಾಡಬೇಕಾದ್ರೆ ITI ಪಾಸ್ ಆಯಿತು, ಆದರೆ ಸೆಕೆಂಡ್ PU ಫೇಲ್ ಆಗಿತ್ತು. ಯಾಕಂದರೆ ನಾನು ಎಕ್ಸಾಮ್ ಬರ್ತಿದ್ದಿಲ್ಲ, ನನಗೆ ಕಾಲೇಜಿಗೆ ಕರ್ಕೊಳ್ಳಿಲ್ಲ. ಸೊ ITI ಪಾಸ್ ಮಾಡ್ಕೊಂಡೆ. ಆಮೇಲೆ ಇವಾಗ ನಾನು ಡೈರಿಲಿದ್ದೀನಿ. ಈಗ ಡೈರಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇದು ಕಾಂಟ್ರಾಕ್ಟ್ ಬೇಸಿದು. ಸೊ ಅವ್ರಿಗೆ ಫೋನ್ ಇವ್ರಿಗೆ ಫೋನ್ ಮಾಡ್ತಾರೆ, ಕಾಂಟ್ರಾಕ್ಟ್ ಬೇಸಿದು. ಯಾವುದೇ ಓದಬೇಕಂತ ಏನಿಲ್ಲ. ಆದರೆ ಓದಿದ್ರೆ ಇನ್ನೂ ಉನ್ನತ ಹುದ್ದೆ ಸಿಗ್ಬೋದಿತ್ತು. ಸೊ ಯಾಕಂದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಯ್ತು ಅನಿಸುತ್ತೆ. ಯಾಕಪ್ಪ ಅಂದರೆ ಈಗ ಜಸ್ಟ್ ಒಂದು ಫೋನ್ ಬಂದಿತ್ತು. ಸೊ ಅದಕ್ಕೋಸ್ಕರ ಫೋನ್ ಎತ್ತಿದೆ ಅಷ್ಟೇ. ನನ್ನ ಲೈಫಲ್ಲಿ ನಡೆದಿದ್ದು. ಇವಾಗ ಡೈಲಿ ಕೆಲಸ ಮಾಡ್ತಾಯಿದ್ದೀನಿ. ಕಾಂಟೆಂಟ್ ಕ್ರಿಯೇಷನನ್ನು ಹುಚ್ಚು ತುಂಬ ಹಿಡ್ದಿತ್ತು ನನಗೆ. ಯಾವಾಗಪ್ಪ ಅಂದರೆ ಫಸ್ಟ್ PUಲಿ ನಮ್ಮ ಫ್ರೆಂಡು ತನುಷ್ ಅಂತ ಇದ್ದ. ಅವನು ನನ್ನ ಜೊತೆ ತುಂಬ ಹೆಲ್ಪ್ ಮಾಡ್ತಿದ್ದ ಕಾಂಟೆಂಟ್ ಮಾಡೋಕ್ಕೆ. ನನಗೆ ಅವಾಗ ಕಾಂಟೆಂಟ್ ಜಾಸ್ತಿ ಹಿಡ್ದಿತ್ತು. ಚಿಕ್ಕ ವಯಸ್ಸಲ್ಲಿ 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಸೈಂಟಿಸ್ಟ್ ಆಗಬೇಕಂತ ಆಸೆ. 8ನೇ ಕ್ಲಾಸ್ ಮೇಲೆ 10ನೇ ಕ್ಲಾಸ್ವರೆಗೂ ಆರ್ಮಿ ಆಗಬೇಕಂತ ಆಸೆ. ಈಗ 10ನೇ ಕ್ಲಾಸ್ ಮೇಲೆ ನಾನು ಇವಾಗ ಕಾಂಟೆಂಟ್ ಕ್ರಿಯೇಷನಿಗೆ ಇಳಿದೀನಿ, ದೊಡ್ಡ ಯೂಟ್ಯೂಬರ್ ಆಗಬೇಕಂತ. ಯಾಕಪ್ಪ ಅಂದರೆ ನಮ್ಮ ಅಮ್ಮನ ನಾನು ನೀಟಾಗಿ ಸಾಕಬೇಕು. ನನ್ನ ಒಂದು ಐಡೆಂಟಿಟಿ ಎಲ್ಲರೂ ಗೊತ್ತಾಗಬೇಕು. ಅಲ್ಲಿ ಗಂಟ ಮುಡ್ತೀನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಸೊ ನೋಡೋಣ, ಅಲ್ಲಿ ಗಂಟ ಮುಡ್ತೀನೋ ಇಲ್ವೋ ಅಂತ. ಅಲ್ಲಿ ಗಂಟ ಕಾಯ್ತಾ ಇರಿ, ನೋಡ್ತಾ ಇರಿ, ನನ್ನ ಜೊತೆ ಯಾವಾಗಲೂ ಇರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡಿದವರು ನಾನು ಮಾಡ್ತೀನಿ. ಕರ್ನಾಟಕ ಜನತೆ ಸಪೋರ್ಟ್ ತುಂಬ ಬೇಕಾಗಿದೆ. ಸೊ ಇದರಲ್ಲಿ ನಾನು ಹೇಳೋಕ್ಕೆ ವಿಷಯ ಏನು ಬಂದಿರೋದಂದರೆ, ಇದರಲ್ಲಿ ಏನು ವಿಷಯ ಹೇಳೋಕ್ಕೆ ಬಂದಿರೋದಂದರೆ ನಾನು ನನ್ನ ಬ್ಯಾಕ್ ಸ್ಟೋರಿ ಹಿಂಗೆ. ನಾನು ಎಮೋಷ್ನಲ್ ಮಾಡಬೇಕಂತ ಏನಿಲ್ಲ, ಎಮೋಷ್ನಲ್ ಏನು ಮಾಡ್ತಿಲ್ಲ ನಾನು. ಇದ್ದಿದ್ದು ಹೇಳಿದೆ ಅಷ್ಟೇ. ನನ್ನ ಲೈಫ್ ಬಗ್ಗೆ ನೀವು ತಿಳ್ಕೊಬೇಕು. ನನ್ನ ಪರ್ಸನಲ್ ಅಂತ ಏನಿದೆ ಎಲ್ಲ ಪಬ್ಲಿಕ್ಕೆ, ನಿಮಗೂ ಗೊತ್ತಾಗಬೇಕು. ನಮ್ಮ ಪಬ್ಲಿಕ್ ನೀವು, ನನ್ನ ಫ್ಯಾಮಿಲಿ ನೀವು ನಮ್ಮ ಫ್ಯಾಮಿಲಿನೇ. ನನ್ನ 1059 ಜನ ಫ್ಯಾಮಿಲಿ ಜನ ಇದ್ದಾರೆ. ಇವಾಗ ಇಬ್ಬರು ಸೇರ್ಕೊಂಡಿದ್ದಾರೆ. ಇವತ್ತು 1061 ಜನ ಫ್ಯಾಮಿಲಿ ಇದ್ದಾರೆ. ಮುಂದೆ ಎಷ್ಟು ಜನ ಆಯ್ತಾರೋ ಗೊತ್ತಿಲ್ಲ ನನಗೆ. ಇನ್ನು ತುಂಬ ದೊಡ್ಡ ಫ್ಯಾಮಿಲಿ ಬೇಕಂತ ಆಸೆ. 2 ದಿನಕ್ಕೊಂದ್ಸತಿ ವೀಡಿಯೋ ಬರ್ತಾ ಇರುತ್ತೆ. ಯಾಕಪ್ಪ ಅಂದರೆ ಒಂದೇ ದಿನಕ್ಕೆ ನೈಟಿಗೆ ಒಂದು ಫುಲ್ ಆಗಿ ಎಡಿಟ್ ಮಾಡಿ ಮತ್ತು 5 ಅದರಲ್ಲೇ ಶಾರ್ಟ್ಸ್ ತೆಗ್ದು ಅಪ್ಲೋಡ್ ಮಾಡೋಕ್ಕೆ, ಥಂಬ್ನೇಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಒಂದು ದಿನವೇ ಪೂರ್ತಿ ಎಡಿಟಿಗೆ ಮತ್ತು ಶಾರ್ಟ್ಸ್ ಅಪ್ಲೋಡ್ ಮಾಡೋಕ್ಕಂತಲೇ ಬಿಟ್ಟಿನಿ. ಇವತ್ತು ಲಾಗ್ ಮಾಡ್ತೀನಿ ಅಂದರೆ ಮಾರನೇ ಬೆಳಗ್ಗೆ ಒಂದೊಂದೇ ಶಾರ್ಟ್ಸ್ ಬರುತ್ತೆ. ಶಾರ್ಟ್ಸ್ ಟೈಮಿಂಗ್ ಅಂದರೆ 8:30, ಬೆಳಗ್ಗೆ 8:30, ಮಧ್ಯಾಹ್ನ 1:30, ಸಂಜೆ 4:30, ಸಂಜೆ 6:30 ಮತ್ತು ನೈಟ್ 8:30. 5 ಶಾರ್ಟ್ಸ್ ಅಪ್ಲೋಡ್ ಆಗುತ್ತೆ ಒಂದು ವೀಡಿಯೋದಿಂದ. ಆಮೇಲೆ ಯೂಟ್ಯೂಬಲ್ಲಿ ಮೊದಲೇ ವೀಡಿಯೋ ಅಪ್ಲೋಡ್ ಆಗಿರುತ್ತೆ ಬೆಳಗ್ಗೆ 8 ಗಂಟೆ ಹೊತ್ತಿಗೆ ಅಪ್ಲೋಡ್ ಆಗಿರುತ್ತೆ. ಅದನ್ನು ನೋಡ್ಬೋದು. ಇನ್ನೇನಿಲ್ಲ, ಅತಿ ಹೆಚ್ಚು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ನಿಮಗೆ ಬೋರ್ ಆಗುತ್ತೆ. ಇಷ್ಟೇ. ನಮ್ಮ ಅಮ್ಮನೇ ತುಂಬ ಇಷ್ಟ ನನಗೆ. ಇನ್ನು ನಮ್ಮ ಅಕ್ಕಂದಿರಿದ್ದಾರೆ, ಅವ್ರ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ. ಇದು ನಮ್ಮ ಅಮ್ಮನ ಬಗ್ಗೆ ಆಗಿತ್ತು. ಲವ್ ಯು ಮಾಮ್.
ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಸೊ ಇವತ್ತಿನ ವೀಡಿಯೋ ಬಗ್ಗೆ ನನ್ನ ಡೀಟೇಲ್ಸ್ ಬಗ್ಗೆ ಹೇಳ್ಕೊಂಡಿದ್ದೀನಿ ನಾನು. ಜಾಸ್ತಿ ಏನು ಹೇಳಿಲ್ಲ, ನಾನು ಬರೀ ನಮ್ಮ ಅಮ್ಮನ ಬಗ್ಗೆನೇ ಹೇಳಿದೆ, ನಮ್ಮ ಫ್ಯಾಮಿಲಿ ನನ್ನ ಜೀವನ ಹಿಂದೆ ಬಗ್ಗೆ ಹೇಳಿದೆ ಅಷ್ಟೇ ಗೈಸ್. ಆ ಅಕ್ಕಿ ಇದೆಯಲ್ಲ ಗೈಸ್ ನೋಡಿ, ಆ ಅಕ್ಕಿ ಮತ್ತು ಅಲ್ಲೊಂದು ಕೂತಿದೆ ಅಕ್ಕಿ, ಅದು ಮತ್ತು ಇದು ಭಾರಿ ಸೌಂಡ್ ಮಾಡ್ತಿದ್ದೆ. ನಾನು ವೀಡಿಯೋ ಮಾಡ್ತೀನಿ ಅಂತಲೇ ಸೌಂಡ್ ಮಾಡ್ತಾ ಇರ್ಬೇಕು ಆ ಅಕ್ಕಿಗಳು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಇನ್ನು ಎಡಿಟಿಂಗ್ ಮಾಡಬೇಕು, ತುಂಬ ಎಡಿಟಿಂಗ್ ಕೆಲಸ ಇದೆ. ಮತ್ತು ಅಷ್ಟೇ, ಇನ್ನು ಎಡಿಟಿಂಗ್ ಮಾಡೋಣ. ಎಡಿಟಿಂಗ್ ಮಾಡಿ ಬೆಳಗ್ಗೆ ಅಪ್ಲೋಡ್ ಮಾಡೋಣ. ಬೆಳಗ್ಗೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ನಾನು ಇವಾಗ, ಮತ್ತು ಬೇರೆ ಕೆಲಸನೂ ಮಾಡ್ಬೇಕು, ತುಂಬ ಕೆಲಸ ಇದೆ. ಸೊ ಇಲ್ಲೇ ವಿಡಿಯೋ ಎಂಡ್ ಮಾಡೋಣ. ಸೊ ನಿಮಗೆ ಐ ಹೋಪ್ ನನ್ನ ಬ್ಯಾಕ್ ಸ್ಟೋರಿ ನಿಮಗೆ ಇಷ್ಟ ಇರುತ್ತೆ ಅನ್ಕೋತೀನಿ. ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅಲ್ಲಿಗಂಟ ಬಾಯ್, ಗುಡ್ ಬೈ, ಟೇಕ್ ಕೇರ್, ಲವ್ ಯು ಆಲ್.